ಎಸ್ನ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ನೋಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗುತ್ತಿಗೆದಾರ ಸಚಿನ್ ಮಾಂಖಾಳ್ ಕೇಸ್ನಲ್ಲಿ ಖರ್ಗೆ ಯಾವ ರೂಲ್ ಕೂಡ ಮಾಡಿಲ್ಲ, ಅವ್ರು ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಮಾಡಿಲ್ಲ. ಡೆತ್ ನೋಟ್ ಅಲ್ಲಿ ಅವ್ರ ಹೆಸರೇ ಇಲ್ವಲ್ಲ, ಹೆಸರಿಲ್ದೆ ಹೆಂಗ್ ಸುಮ್ಮನೆ ಅವ್ರ ಮೇಲೆ ಅಲಿಗೇಷನ್ಸ್ ಮಾಡ್ತೀರಿ ನೀವು? ನಾವು ನಮ್ಮ ಸಚಿವರ ಪರವಾಗಿದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಖುದ್ದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಒಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತ್ರೆ, ಇತ್ತ ಉಪ ಮುಖ್ಯಮಂತ್ರಿಗಳು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಮಾತಾಡ್ತಿದ್ದಾರೆ. ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮೇಲೆ ಬಿಜೆಪಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಯಾವ ರೋಲು ಇಲ್ಲ, ಅವ್ರದ್ದು ಯಾವುದೇ ಪಾತ್ರ ಇಲ್ಲ, ಅದರಲ್ಲಿ ಅವರ ಹೆಸರು ಇಲ್ಲವೇ ಇಲ್ಲ, ಯಾರ ಹೆಸರು ಬರೆದು ಸುಮ್ಮನೆ ಹೇಳ್ತಾರೆ. ಖರ್ಗೆ ಅವರ ಇಂಟಿಗ್ರಿಟಿ ನಿಮ್ಗೆ ಏನಾದ್ರೂ ಗೊತ್ತಿದೆಯಾ? ಕಾನೂನು ಪ್ರಕಾರ ತನಿಖೆ ಮಾಡ್ತೀವಿ. ಕಪ್ಪನೂರ್ ಜೊತೆ ಕಾಂಗ್ರೆಸ್ ನಾಯಕರ ಫೋಟೋ ವಿಚಾರಕ್ಕೂ ಕೂಡ ಮಾತಾಡಿದ್ದಾರೆ. ಬಿಜೆಪಿಯಿಂದ ಫೋಟೋ ಬಿಡುಗಡೆ ಆಗಿದೆ. ನನ್ನ ಜೊತೆ ವಿಜಯೇಂದ್ರ ಯಡಿಯೂರಪ್ಪ ಎಲ್ಲರ ಜೊತೆ ಫೋಟೋ ಇದೆ. ಅವರದ್ದೆಲ್ಲ ನನ್ನ ಬಳಿ ಯಾವ ಫೋಟೋ ಇದೆ ಬಿಡುಗಡೆ ಮಾಡ್ಲೇನ್ರಿ? ನಾನು ಯಾವ್ಯಾವ ಫೋಟೋ ಇದಾವಂತ, ರೌಡಿಗಳ ಜೊತೆ ಇರೋದು, ಕ್ರಿಮಿನಲ್ಗಳ ಜೊತೆ ಇರೋದು, ಫೋಟೋ ಬಿಡುಗಡೆ ಮಾಡ್ಬೇಕಾ ಹೇಳಿ ಮಾಡ್ತೀನಿ. ಎಲ್ಲೆಲ್ಲಿ ಯಾರ ಜೊತೆ ಹೆಂಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂತ ನನಗ್ ಗೊತ್ತಿದೆ ಅಂತ ಡಿಕೆ ಹೇಳಿಕೆನ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರ್, ಅವ್ರ ಮೇಲೆ ಹಸಿವೆ, ಅವ್ರನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ದಲಿತ ನಾಯಕ, ಒಬ್ಬ ಇಷ್ಟು ಮಟ್ಟಕ್ಕೆ ಬೆಳೀತಾ ಇದ್ದಾರೆ. IT BT ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್. ಆಯ್ತಾ, SM ಕೃಷ್ಣ ಕಾಲ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ IT BT ವಿಚಾರದಲ್ಲಿ ಅವ್ರ ಆತ. ಸೊ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋ ಕ್ವಶನ್ ಆಫ್ ಎನಿವನ್ ರಿಸೈನಿಂಗ್. ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರ್, ಅವ್ರ ಮೇಲೆ ಹಸಿವೆ, ಅವ್ರನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ದಲಿತ ನಾಯಕ, ಒಬ್ಬ ಇಷ್ಟು ಮಟ್ಟಕ್ಕೆ ಬೆಳೀತಾ ಇದ್ದಾರೆ. IT BT ಒನ್ ಆಫ್ ದ ಬೆಸ್ಟ್. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಗೇನ್ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ, ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತರೆ, ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತಿದ್ದಾರೆ. ಇದರಲ್ಲಿ ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರೋಲ್ ಏನೂ ಇಲ್ಲ. ಸುಮ್ಮನೆ ಯಾಕ್ರಿ ಸುಮ್ಮನೆ ಅಲಿಗೇಷನ್ಸ್ ಮಾಡ್ತಿದ್ದೀರಾ ಅಂತ ಬಿಜೆಪಿ ವಿರುದ್ಧನೇ ಕುಡುಗಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಅಂತ? ಚಂದ್ರಕಲಾ, ಈಗಾಗಲೇ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಏನು ಗುತ್ತಿಗೆದಾರ ಸಚಿನ್ ಅವರ ಆತ್ಮಹತ್ಯೆ ಪ್ರಕರಣ ಏನಿದೆ, ಈ ಪ್ರಕರಣದ ಹಿನ್ನೆಲೆಯಲ್ಲಿ ಕೂಡಲೇ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಪ್ರಭಾವ ಬೀರದಂತೆ ಕಾಣ್ತಾ ಇದೆ. ಹಾಗಾಗಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಈ ಒಂದು ಆಗ್ರಹಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇವತ್ತು ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಪಾತ್ರ ಯಾವುದು ಕೂಡ ಇಲ್ಲ, ಸುಮ್ಮನೆ ರಾಜೀನಾಮೆ ಕೇಳುವಂತದ್ದು ಬೇಡ ಅನ್ನುವಂಥದ್ದನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಏನು ಕಪ್ನೂರ್ ಅವರ ಜೊತೆ ಇರ್ತಕ್ಕಂಥ ಫೋಟೋಗಳು, ಬೇರೆ ಬೇರೆ ಫೋಟೋಗಳನ್ನ ಏನು ವಿಜಯೇಂದ್ರ ಅವರು ಪ್ರದರ್ಶನ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರ್ತಕ್ಕಂಥದ್ದು. ಅದಕ್ಕೆ ವಿಜಯೇಂದ್ರ ಅವರು ಮತ್ತೆ BS ಯಡಿಯೂರಪ್ಪನವರು ಒಂದು ಬೇರೆ ಬೇರೆಯವ್ರ ಜೊತೆ ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋಗಳು ಕೂಡ ನನ್ನ ಬಳಿ ಇವೆ, ಅವುಗಳನ್ನು ಕೂಡ ನಾನು ಬಿಡುಗಡೆ ಮಾಡ್ಲಾ. ಫೋಟೋ ತೆಗೆಸ್ಕೊಂಡ್ ಮಾತ್ರಕ್ಕೆ ಅವರು ಅವ್ರಿಗೆ ಆಪ್ತರು ಅಥವಾ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಅನ್ನುವಂಥದ್ದು ಅಲ್ಲ. ಯಾಕಂತಂದ್ರೆ ಒಬ್ಬ ಜನಪ್ರತಿನಿಧಿಗಳಾಗಿರ್ತಾರೆ ಅಥವಾ ಒಬ್ಬ ಪಕ್ಷದ ನಾಯಕರಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಫೋಟೋಗಳನ್ನ ಹಲವಾರು ಅಭಿಮಾನಿಗಳು ಸೇರಿದಂತೆ ಹಲವು ಜನರು ಫೋಟೋಗಳನ್ನ ತೆಗೆಸ್ಕೊಂಡಿರ್ತಾರೆ. ಅಂದ ಮಾತ್ರಕ್ಕೆ ಫೋಟೋ ತೆಗೆಸ್ಕೊಂಡ್ರವರೆಲ್ಲ ಅವ್ರೇನಾದ್ರೂ ಒಂದು ಕೃತ್ಯ ನಡೆಸಿದಂತ ಸಂದರ್ಭದಲ್ಲಿ ಅದಕ್ಕೆಲ್ಲ ಇವರೇ ಕಾರಣ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿಯಾಗಿದ್ದಾರೆ, ಅವರ ಬದ್ಧತೆ ಏನಿದೆ ಅನ್ನುವಂಥದ್ದು ಕೂಡ ನಮಗೂ ಗೊತ್ತು. ಹಾಗಾಗಿ ಬಿಜೆಪಿ ನಾಯಕರಿಗೆ ಏನು ಅವರು IT BT ಕ್ಷೇತ್ರದಲ್ಲಿ ಏನು ಮುಂದುವರಿತಾ ಇದ್ದಾರೆ ಅದನ್ನ ಸಹಿಸಿಕೊಳ್ಳಿಕ್ಕೆ ಬಿಜೆಪಿ ನಾಯಕರಿಗೆ ಆಗ್ತಾ ಇಲ್ಲ. ಆ ಒಂದು ಕಾರಣದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ
ತನಿಖೆ ಆಯೋಗ ತನಿಖೆ ಮಾಡ್ಲಿಕ್ಕೆ ಒಂದು ತಂಡ ರಚನೆ ಮಾಡಿದರೆ ತನಿಖೆ ಆಗ್ಲಿ, ತನಿಖೆ ಆದ ಬಳಿಕ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹೆಸರು ಮತ್ತೆ ಆ ಒಂದು ಡೆತ್ ನೋಟ್ ಅಲ್ಲಿ ಕೂಡ ಅವರ ಹೆಸರು ಕೂಡ ಇಲ್ಲ, ಆದ್ರೂ ಸಹಿತ ಇವರು ಆರೋಪ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೂಡ DCM DK ಶಿವಕುಮಾರ್ ಅವರು ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು. ಕೇಸ್ನಲ್ಲಿ ಖರ್ಗೆ ಯಾವ ಪಾತ್ರವನ್ನು ಕೂಡ ವಹಿಸ್ಕೊಂಡಿಲ್ಲ. ನೋಡಿ, ಸುಮ್ಮನೆ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಆರೋಪವನ್ನು ಮಾಡಬೇಡಿ. ಅವರು ITBT ಕ್ಷೇತ್ರದಲ್ಲಿ ಬಹಳ ಉನ್ನತ ಸ್ಥಾನಮಾನವನ್ನು ಹೊಂದಿದ್ದಾರೆ, ಬೆಳೀತಾ ಇದ್ದಾರೆ. ಅವ್ರನ್ನ ನೋಡಿ ಸಹಿಸ್ಕೊಳ್ಳೋದಕ್ಕೆ ಆಗದೇ ಇರುವಂತಹ BJP ಈ ರೀತಿ ಸುಮ್ಮನೆ ಆರೋಪವನ್ನು ಮಾಡ್ತಾ ಇದೆ. ಅವರ ಹೆಸರು ಇಲ್ಲವೇ ಇಲ್ಲ, ಯಾರೋ ಹೆಸರು ಬರೆದು ಏನೋ ಹೇಳ್ತಾರೆ ಅಂದ ತಕ್ಷಣ ನಾವು ಆ್ಯಕ್ಷನ್ನ ತಗೊಳ್ಳೋದಕ್ಕಾಗೋದಿಲ್ಲ. ಖರ್ಗೆ ಅವರ ಇಂಟಿಗ್ರಿಟಿ ಅದರಲ್ಲಿ ಏನಿದೆ ತೋರಿಸಿ, ನಮಗೆ ಗೊತ್ತಿದೆ ಅವ್ರೇನು ಅಂತ. ಕಾನೂನು ಪ್ರಕಾರ ತನಿಖೆ ಮಾಡ್ತೀವಿ, CIDಗೆ ಒಪ್ಪಿಸಿದ್ದೀವಿ. ಕಪ್ಪನೂರು ಜೊತೆ ಕಾಂಗ್ರೆಸ್ ನಾಯಕರ ಫೋಟೋ ಇರುತ್ತಪ್ಪ, ಬರ್ತಾರೆ ಅಥವಾ ರಾಜಕಾರಣಿಗಳಂದಾಗ ಯಾರೋ ಬರ್ತಾರೆ, ಫೋಟೋಗಳನ್ನ ತೆಗೆಸ್ಕೊಳ್ತಾರೆ. ಅವರು ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಫೋಟೋ ತೆಗೆದ ತಕ್ಷಣ ಅವ್ರಿಗೂ ನಮಗೂ ಲಿಂಕ್ ಇದೆ ಅಂತ ಹೆಂಗೆ ಭಾವಿಸ್ಕೊಳ್ತೀರಿ ನೀವು? ನೋಡಿ, BJP ನಾಯಕರೇನಾಗಾದ್ರೆ ಫೋಟೋನೇ ತೆಗೆಸ್ಕೊಂಡಿಲ್ವಾ? ನನ್ನ ಜೊತೆ ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರ ಫೋಟೋ ಇದೆ. ಅವ್ರು ಯಾರ್ಯಾರ ಜೊತೆ ಹೇಗೆಲ್ಲ ಫೋಟೋಗಳನ್ನ ತೆಗೆಸ್ಕೊಂಡಿದ್ದಾರೆ ಅಂತ ನಾನು ರಿವೀಲ್ ಮಾಡ್ಲಾ? ಅವ್ರದ್ದೆಲ್ಲ ನನ್ನ ಬಳಿ ಸಾಕಷ್ಟು ದಾಖಲೆಗಳಿದೆ. ನಾನು ದಾಖಲೆಗಳಿಲ್ಲದೆ ಮಾತಾಡೋದೇ ಇಲ್ಲ. ರೌಡಿಗಳ ಜೊತೆ ಇರೋದು, ಕ್ರಿಮಿನಲ್ಗಳ ಜೊತೆ ಇರೋದು, ಹೆಣ್ಣುಮಕ್ಕಳ ಜೊತೆ ಇರೋದು, ಎಲ್ಲ ಫೋಟೋಗಳು ನಮ್ಮ ಹತ್ರ ಇದೆಯಪ್ಪ. ಹಾಗಂತ ನಾನು ಆ ಫೋಟೋಗಳನ್ನ ಬಿಡುಗಡೆ ಮಾಡಿದ್ರೆ ತಪ್ಪಾಗತ್ತೆ. ಎಲ್ಲೆಲ್ಲಿ ಹೇಗೆ ಫೋಟೋಸ್ಗಳಿದೆ ಅಂತ ನಮ್ಮ ಹತ್ರನೂ ಕೂಡ ಇದೆ. ನಾವು ಸಮಯ ಬಂದಾಗ ರಿವೀಲ್ ಮಾಡ್ತೀವಿ. ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಅಂತ DCM DK ಶಿವಕುಮಾರ್ ಅವರು ಇವತ್ತು ನೇರವಾಗಿ ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರಿಗೆ ಒಂದು ರೀತಿ ಟಕ್ಕರನ್ನ ಕೊಟ್ಟಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.